ಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ. ಇನ್ನುಳಿದಂತೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳ ಈ ವಾರದ ಫಲವನ್ನು ತಿಳಿಸ್ಕೊಡೋದಾದ್ರೆ ನೋಡೋಣ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆಯಪ್ಪ ಅಂತಂದರೆ ನೋಡಿ, ವಾರದ ಆದಿಯ ಗಮನಿಸೋಣ. ಸಹೋದರರಲ್ಲಿ ಸಹಕಾರ ಚೆನ್ನಾಗಿರ್ತದೆ. ಕಾರಣ ಸಹೋದರ ಬಾಂಧವ್ಯ ಆ ಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಅನುಕೂಲ ಉಂಟು ಮಾಡಿಕೊಡುತ್ತೆ. ಸ್ತ್ರೀಯರಿಗೆ ಧೈರ್ಯ ಸಾಹಸಗಳನ್ನು ತಂದುಕೊಡುತ್ತೆ. ಶೌರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತಕ್ಕಂಥ ಶಕ್ತಿ. ಕೆಲವರು ಹಾಗಿರ್ತಾರೆ, ಕಠಿಣವಾಗಿ ಹೆಣ್ಣುಮಕ್ಕಳು ಮನೆಯಲ್ಲಿ ಅವರಿಲ್ಲದೇ ಇದ್ದರೆ ಮನೆಯೇ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ. ಆ ಸ್ವಭಾವ ಈ ವಾರದಲ್ಲಿ ಹೆಚ್ಚಾಗುತ್ತೆ. ನಾನು ಮಾಡಿ ಮುಗಿಸ್ತೀನಿ, ತಲೆ ಕೆಡಿಸ್ಕೊಬಿಡು, ಸುಮ್ಮನೆ ಇರೋ ಅನ್ನೋ ರೀತಿಯಲ್ಲಿ ಕೆಲಸ, ಆ ರೀತಿಯ ಒಂದು ಶೌರ್ಯ ಬರ್ತದೆ. ಚೆನ್ನಾಗಿದೆ, ಅದು ತೊಂದರೆ ಇಲ್ಲ. ಮತ್ತು ಈ ದಿವಸ ಬಹಳ ಮುಖ್ಯವಾಗಿ ಶುಕ್ರನ ಪರಿವರ್ತನೆ ನಿಮ್ಮ ಪಾಲಿಗೆ. ಸ್ವಲ್ಪ ನೋಡಿ, ಸಾಲದ ಸುಳಿ ಸಿಕ್ಕಾಕೊಳ್ತೀರ. ಹೆಣ್ಮಕ್ಳೇ ಯಾವುದೋ ಒಂದು ಜವಾಬ್ದಾರಿ ನಿಭಾಯಿಸಿ ಸೈ ಅನ್ನಿಸ್ಕೋಬೇಕು ಅನ್ನೋ ಆತುರಕ್ಕೆ ಬಿದ್ದುಬಿಟ್ಟು ನೀವೊಂದು ಎಡವಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೆಣ್ಮಕ್ಳು ಬಹಳ ಜಾಗ್ರತೆ ವಹಿಸಿ. ಕರ್ಮಾಧಿಪತಿ ಶುಕ್ರ, ಹೀಗಾಗಿ ಕರ್ಮಸ್ಥಾನಗಳಲ್ಲಿ ಸ್ವಲ್ಪ ತೊಡಕು ಉಂಟಾಗುವ ಸಾಧ್ಯತೆ. ತಂದೆ ಮಕ್ಕಳಲ್ಲಿ ಮನಸ್ತಾಪದ ಮಾಂದಿಯಿಂದಾಗಿ ಮಂಗಳವಾರ ಬುಧವಾರದ ಮಟ್ಟಿಗೆ ಮನೆಯಲ್ಲಿ ಆ ಥರದ ವಾತಾವರಣ ನಿರ್ಮಾಣ ಆಗಬಹುದು. ಹೀಗಾಗಿ ಮನೆಯಿಂದ ಸ್ವಲ್ಪ ಹೊರಗಿರ್ತಕ್ಕಂಥದ್ದು, ಅಥವಾ ಮನೆಯಲ್ಲಿದ್ದರೂ ಸ್ವಲ್ಪ ಸಮಾಧಾನವಾಗಿ ಅಂದರೆ ಮೌನವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಹೀಗಾಗಿ ವ್ಯಾಪಾರಿಗಳಿಗೆ ಅನುಕೂಲ, ಲಾಭ ಇತ್ಯಾದಿ ಇದ್ದೇ ಇದೆ. ಮತ್ತು ಹಿರಿಯರ ಮಾರ್ಗದರ್ಶನ. ಯಾವುದೋ ಒಂದು ಸಂದರ್ಭದಲ್ಲಿ ನೀವು ದಾಟ್ತಾ ಇದ್ದೀರಾ, ಚೌಕಟ್ಟನ್ನು ಮೀರ್ತಾ ಇದ್ದೀರಾ ಅಂದಾಗ ಹಿರಿಯರೇ ಸಲಹೆ ಕೊಡ್ತಾರೆ, ಹಾಗಲ್ಲಪ್ಪ ಹೀಗೆ ಅಂತ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಅದೊಂದು ಗುರುವಿನ ಬಲ ತುಂಬ ಸಹಕಾರ ಆಗುತ್ತೆ. ಪಂಚಮಾಧಿಪತಿ. ಹೀಗಾಗಿ ಮಕ್ಕಳೇ ಎಷ್ಟೋ ಬಾರಿ ಬುದ್ಧಿ ಹೇಳಿ ಹೀಗಲ್ಲ ಅನ್ನೋ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನು ಕೇಳುವ ಸ್ವಭಾವ ಅದು ಸಿಂಹರಾಶಿಯವರಿಗೆ ಸ್ವಲ್ಪ, ಅವನು ಷಷ್ಠಕ್ಕೆ ಹೋಗ್ತಾ ಇದ್ದಾನೆ, ಆದರೆ ನಿಮಗೆ ಅದೊಂದು ಬಲವೇ ಇದೆ, ಯೋಚನೆ ಮಾಡಬೇಡಿ. ವಾರಾಂತ್ಯ ನೋಡೋಣ. ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಸಾಲ, ರೋಗ ಬಾಧೆಗಳು, ವೃತ್ತಿಯಲ್ಲಿ ಅಸಮಾಧಾನ ಕಾಣ್ತಿರೋ ಸ್ವಲ್ಪ ಮಟ್ಟಿಗೆ. ಕಾರಣ ಶುಕ್ರನ ಸ್ಥಿತಿ. ವೃತ್ತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಹೊರಟೋಗ್ಬಿಡುತ್ತೆ. ಏನೋ ಒಂದು ರೀತಿಯ ಗಡಿಬಿಡಿ, ಏನೋ ಒಂದು ರೀತಿಯ ವಾತಾವರಣವೇ ಸ್ವಲ್ಪ ಕಹಿ, ಶತ್ರು ಬಾಧೆಗೋ ಏನೋ ಈ ರೀತಿ ಒಂದು ರೀತಿಯಲ್ಲಿ ಇರ್ತೀರ ನೀವು. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಆದರೆ ಧೈರ್ಯವೂ ಇರುತ್ತೆ. 6ನೇ ಮನೆಗೆ ಕುಜನ ಪ್ರವೇಶವಾದರೆ, ಅದು ಸೂರ್ಯನ ಪ್ರವೇಶವಾದರೆ ಅದು ಒಳ್ಳೆಯದೇ, ಬಲ ಅದು ನಿಮಗೆ. ಹೀಗಾಗಿ ಶತ್ರುಗಳನ್ನು ಹೇಗೆ ಅವರನ್ನು ಎದುರಿಸ್ತಕ್ಕಂಥದ್ದು ಹೇಗೆ, ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಆತಂಕಕ್ಕೇನು ಒಳಗಾಗೋದಿಲ್ಲ. ಹೀಗಾಗಿ ಧೈರ್ಯವಾಗಿರ್ತೀರ. ಮತ್ತು ಗುರುವಿನ ಅನುಗ್ರಹ ಇದ್ದೇ ಇದೆ. ನಾನು ಆಗಲೇ ಹೇಳಿದ ಹಾಗೆ ಆಲೋಚನಾ ಶಕ್ತಿ ಚೆನ್ನಾಗಿರ್ತದೆ ಮುಖ್ಯವಾಗಿ. ಹೀಗಾಗಿ ನಿಧಾನಗತಿಯಲ್ಲಿ ನಾನು ಯಾವ ಹೆಜ್ಜೆ ಇಡ್ತಾ ಇದ್ದೀನಿ ಅದು ನೋಡ್ಕೊಂಡು ಇಡಬೇಕು, ಆ ಮಟ್ಟಿಗಿನ ಒಂದು ಬುದ್ಧಿವಂತಿಕೆ ನಿಮಗೆ ಖಂಡಿತ ಇದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಹೀಗಾಗಿ ಸಿಂಹರಾಶಿಯವರು ಹೇಗಿದೆಯಪ್ಪ ಅಂತಂದರೆ ಬಲವೂ ಇದೆ, ಎಡವುವ ದಾರಿಯೂ ಇದೆ. ಹೀಗಾಗಿ ಸ್ವಲ್ಪ ಹುಷಾರು, ಜಾಗ್ರತೆಯಿಂದ ಈ ಒಂದು ವಾರವನ್ನು ನೀವು ಕಳೆಯಬೇಕಾಗತ್ತೆ. ಗ್ರಹಗಳ ಸಂಕ್ರಮಣ ನಿಮ್ಮ ಬದುಕಿಗೆ ಹಲವು ಗೊಂದಲಗಳನ್ನು ಉಂಟು ಮಾಡಿಬಿಡಬಹುದು. ಹೀಗಾಗಿ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ಏನಪ್ಪ, ಸಿಂಹರಾಶಿಯವರಿಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ, ಮಹಾಲಕ್ಷ್ಮಿ ಮಂದಿರ ಭೇಟಿ ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಪಡೆಯೋದು ತುಂಬ ಒಳ್ಳೆಯದು. ದಯವಿಟ್ಟು ಅದನ್ನು ಮಾಡಿ ಸಿಂಹರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.